ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಸೈಟ್ ಸಂಕಷ್ಟ ಯಾಕೋ ತಪ್ಪೋ ಹಾಗೆ ಕಾಣ್ತಾ ಇಲ್ಲ. ಇನ್ನೂ ಕೂಡ ಇಡಿ ವಿಚಾರಣೆ ಬಾಕಿ ಇದೆ. ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ, ದೆಹಲಿಗೆ ಹೋದಾಗ ಅವರು ಸೀನಿಯರ್ ವಕೀಲರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಪ್ಪುತ್ತಾ ಇಲ್ಲ, ಮೂಡಾ ಸೈಟ್ ಸಂಕಷ್ಟ ಇನ್ನೂ ಇದ್ದೇ ಇದೆ. ಹಾಗಾಗಿ ದೆಹಲಿಯಲ್ಲಿ ಇಬ್ಬರು ವಕೀಲರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾರಂತೆ. ಇಡಿ ನೋಟಿಸ್ ಮೊದಲು ಯಾರಿಗೆ ಅಂತಕ್ಕಂಥದ್ರ ಬಗ್ಗೆ ಹೋರಾಟ ಅಂತ, ಆಮೇಲೆ ಅಂದರೆ ಅವರ ಪತ್ನಿಗ ಇಬ್ಬರಲ್ಲಿ ಯಾರು ಕೊಡ್ತಾರೆ ಅಂತನ್ಬಿಟ್ಟು. ಆದರೆ ದೆಹಲಿಯಲ್ಲಿ ಸಿಎಂಗೆ ಧೈರ್ಯ ತುಂಬಿದ್ದಾರೆ ಇಬ್ಬರು ಖ್ಯಾತ ವಕೀಲರು. ನಿಮ್ಮನ್ನ ಮುಟ್ಟುವುದು ಅಷ್ಟು ಸುಲಭವಲ್ಲ ಅಂತ ಸಿಎಂಗೆ ಅಭಯವನ್ನು ಕೊಟ್ಟಿದ್ದಾರಂತೆ. ಆದರೂ ಕಾನೂನು ಹೋರಾಟ ನಡೆಸೋದಾಗಿ ವಕೀಲರು ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಇವರು ಡೆಲ್ಲಿಗೆ ಹೋಗಿದ್ರಲ್ಲ, ಸಹಜವಾಗಿ ಇವ್ರ ಪರ ವಾದ ಮಾಡೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರೆಲ್ಲ ಬೆಂಗಳೂರಿಗೆ ಬಂದಿದ್ದರು. ಈ ಹಿಂದೆ ನಿಮಗೆ ಗೊತ್ತಿರಬೇಕು, ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವರೊಂದಷ್ಟು ಭರವಸೆಯ ಮಾತುಗಳನ್ನ ಕೊಟ್ಟಿದ್ದಾರೆ. ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಇವರಿಬ್ಬರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವಂತಹ ವಕೀಲರು. ಸಮಯ ಸಂದರ್ಭ ಬಂದಾಗ ಪಕ್ಷದ ನಾಯಕರ ಪರವಾಗಿ ಹೈಕೋರ್ಟ್ಗೂ ಬಂದು ವಾದವನ್ನು ಮಾಡ್ತಾರೆ. ಸೊ ಹಾಗಾಗಿ ಏನು ಭರವಸೆ ಕೊಟ್ಟಿದ್ದಾರಂತೆ ಇವರಿಗೆ? ಡೋಂಟ್ ವರಿ ಸಿದ್ದರಾಮಯ್ಯ, ಬಿ ಕೂಲ್ ಅಂತ ಹೇಳಿದಾರಂತೆ. ತುಂಬ ಟೆನ್ಷನ್ ಮಾಡ್ಕೊಬೇಡಿ, ಈ ವಿಚಾರದಲ್ಲಿ ಆರಾಮವಾಗಿರಿ. ನೋಟಿಸ್ ಆದರೂ ಕೊಡಲಿ, ಏನಾದರೂ ಆಗಲಿ, ನಿಮ್ಮನ್ನು ಮುಟ್ಟುವುದು ಅಷ್ಟು ಸುಲಭವಲ್ಲ. ಅಂದರೆ ನಿಮ್ಮನ್ನು ವಿಚಾರಣೆ ಕರಿಬೋದು, ಅರೆಸ್ಟ್ ಮಾಡೋ ಹಂತಕ್ಕೆ ಹೋಗಲ್ಲ ಅಂತ ಅವ್ರು ಹೇಳಿರೋದು. ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ. ಅವರಿಬ್ಬರು ಕೂಡ ಸೀನಿಯರ್ ಮೋಸ್ಟ್ ಲಾಯರ್ಸ್. ದೆಹಲಿಯಲ್ಲಿ ಇಬ್ಬರು ವಕೀಲರಿಂದ ಸಿದ್ದರಾಮಯ್ಯನವರಿಗೆ ಧೈರ್ಯ ತುಂಬುವ ಕೆಲಸವಾಗಿದೆ. ಮೂಡಾ ಕೇಸ್ನಲ್ಲಿ ಕಾನೂನು ಹೋರಾಟ ಮಾಡೋಣ, ತಲೆ ಕೆಡಿಸ್ಕೋಬೇಡಿ ಅಂತ ಅವರು ಧೈರ್ಯವನ್ನು ತುಂಬಿ ಕಳಿಸಿದ್ದಾರೆ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿ ನಿಮ್ಮನ್ನು ಅಷ್ಟು ಸುಲಭವಾಗಿ ಅರೆಸ್ಟ್ ಎಲ್ಲ ಮಾಡೋದಕ್ಕೆ ಬರಲ್ಲ. ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಿ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿರಲಿಲ್ವ ಮುಖ್ಯಮಂತ್ರಿಗಳು, ಹಾಗಾಗಿ ಆ ರೀತಿ ಮಾಡಿ ಅಂತ ಹೇಳಿ ಅಭಯವನ್ನು ಕೊಟ್ಟಿದ್ದಾರೆ ಅವರಿಬ್ಬರು ಕೂಡ, ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ.